ನಿನ್ನೆ ಸೋಮಣ್ಣ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಸೋಮಣ್ಣ ಅವರು ನಿನ್ನೆ ನನಗೆ ಏರ್ಪೋರ್ಟ್ ಇಳಿದ ತಕ್ಷಣ ಫೋನ್ ಮಾಡಿದರು. ಎಲ್ಲ ಒಳ್ಳೆಯದಾಗಿದೆ ಅಣ್ಣ, ಏನು ಇನ್ನು ಸಮಸ್ಯೆ ಇಲ್ಲ, ಪಾರ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ಲೋಕಸಭೆಯಲ್ಲಿ ಮತ್ತೆ ಮೋದಿಯನ್ನು ಗೆಲ್ಲಿಸಬೇಕು, ನಾನು ಭೇಟಿಯಾಗೋಣ ಅಂತ ಹೇಳಿದ್ದಾರೆ. ನನಗೆ ಫೋನ್ ಅವರೇ ಮಾಡಿದರು. ಏರ್ಪೋರ್ಟ್ ಇಳಿದ ತಕ್ಷಣ ಅವರೇ ನನಗೆ ಫೋನ್ ಮಾಡಿ ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಸೋಮಣ್ಣ ಅವ್ರದ್ದು ಸುಖಾಂತ್ಯ ಆಗಿದೆ. ಸೋಮಣ್ಣ ಅವ್ರದ್ದು ಏನು ಸಮಸ್ಯೆ ಇಲ್ಲ, ಪಾರ್ಲಿಮೆಂಟಲ್ಲಿ ಅವರು ಓಡಾಡ್ತಾರೆ. ಅವ್ರದ್ದು ಮತ್ತು ಅವ್ರದ್ದು ಬೇರೆ ಏನು ಇದಿದೆ ಅದನ್ನು ಪಾರ್ಟಿ ಲೆವೆಲಲ್ಲಿ ಕೂತು ಬಗೆಹರಿಸ್ತೀವಿ ನಾವು ಅದನ್ನು. ಅಮಿತ್ ಶಾ ಅವರ ಜೊತೆ ಏನು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ. ನನ್ನ ಜೊತೆನೂ ಮಾತಾಡಬೇಕಾದ್ರೆ ಅವ್ರು ರಾಜ್ಯಸಭಾ ಪ್ರಸ್ತಾವನೆಯನ್ನು ಮಾಡಿದ್ರು. ಅದನ್ನು ಈಗಾಗಲೇ ಕೇಂದ್ರ ನಾಯಕರು ಒಪ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ನಮ್ಮದೇನು ಕಾಮೆಂಟ್ ಇಲ್ಲ. ಅವ್ರಿಗೆ ಕೊಡೋದಾದರೆ ನಾನು ಅದನ್ನು ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀನಿ. ನಿನ್ನೆ ಸೋಮಣ್ಣ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದಾರೆ. ಸೋಮಣ್ಣ ಅವರು ನಿನ್ನೆ ನನಗೆ ಏರ್ಪೋರ್ಟ್ ಇಳಿದ ತಕ್ಷಣ ಫೋನ್ ಮಾಡಿದರು. ಎಲ್ಲ ಒಳ್ಳೆಯದಾಗಿದೆ ಅಣ್ಣ, ಏನು ಇನ್ನು ಸಮಸ್ಯೆ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲ, ಪಾರ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ಲೋಕಸಭೆಯಲ್ಲಿ ಮತ್ತೆ ಮೋದಿಯನ್ನು ಗೆಲ್ಲಿಸಬೇಕು, ನಾನು ಭೇಟಿಯಾಗೋಣ ಅಂತ ಹೇಳಿದ್ದಾರೆ. ನನಗೆ ಫೋನ್ ಅವರೇ ಮಾಡಿದರು. ಏರ್ಪೋರ್ಟ್ ಇಳಿದ ತಕ್ಷಣ ಅವರೇ ನನಗೆ ಫೋನ್ ಮಾಡಿ ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಸೋಮಣ್ಣ ಅವ್ರದ್ದು ಸುಖಾಂತ್ಯ ಆಗಿದೆ. ಸೋಮಣ್ಣ ಅವ್ರದ್ದು ಏನು ಸಮಸ್ಯೆ ಇಲ್ಲ, ಪಾರ್ಲಿಮೆಂಟಲ್ಲಿ ಅವರು ಓಡಾಡ್ತಾರೆ. ಅವ್ರದ್ದು ಮತ್ತು ಅವ್ರದ್ದು ಬೇರೆ ಏನು ಇದಿದೆ ಅದನ್ನು ಪಾರ್ಟಿ ಲೆವೆಲಲ್ಲಿ ಕೂತು ಬಗೆಹರಿಸ್ತೀವಿ ನಾವು ಅದನ್ನು. ಅಮಿತ್ ಶಾ ಅವರ ಜೊತೆ ಏನು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ. ನನ್ನ ಜೊತೆನೂ ಮಾತಾಡಬೇಕಾದ್ರೆ ಅವ್ರು ರಾಜ್ಯಸಭಾ ಪ್ರಸ್ತಾವನೆಯನ್ನು ಮಾಡಿದ್ರು. ಅದನ್ನು ಈಗಾಗಲೇ ಕೇಂದ್ರ ನಾಯಕರು ಒಪ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ನಮ್ಮದೇನು ಕಾಮೆಂಟ್ ಇಲ್ಲ. ಅವ್ರಿಗೆ ಕೊಡೋದಾದರೆ ನಾನು ಅದನ್ನು ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀನಿ.